ಇದೇ ಮಾರ್ಚ್ 14ರಂದು ವಿದ್ಯಾಪೀಠದ ಆವರಣದಲ್ಲಿ ಪೂಜ್ಯ ಪೇಜಾವರ ಶ್ರೀಗಳಿಗೆ ಭವ್ಯ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವರಿಗೆ ಸನ್ಮಾನ ಅಂತ ಹೇಳಿದರೆ ಬಡವರ ಸೇವೆ ಮಾಡೋದೇ ಸನ್ಮಾನ ಅಂತ ಶ್ರೀಗಳು ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆಯಿಂದ ಹಿಡಿದು ಮಂಡಲ ಪೂಜೆಯನ್ನು ನೆರವೇರಿಸಿ ಬೆಂಗಳೂರಿಗೆ ಮೊದಲ ಬಾರಿಗೆ 14ನೇ ತಾರೀಕು ಬರೋರಿದ್ದಾರೆ. ಅವತ್ತಿನ ದಿವಸ ಮಧ್ಯಾಹ್ನ 3:30ಗೆ PS ಕಾಲೇಜಿನ ನೈಸ್ ರೋಡಲ್ಲಿರುವಂಥ PS ಕಾಲೇಜಿನ ಸರ್ಕಲ್ನಿಂದ ಹಿಡಿದು ದೊಡ್ಡ ಗಣೇಶನ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿನಲ್ಲಿ ಮತ್ತು ದೊಡ್ಡ ಗಣೇಶ ದೇವಸ್ಥಾನದಿಂದ ವಿದ್ಯಾಪೀಠದವರೆಗೆ ಮೆರವಣಿಗೆಯಲ್ಲಿ ಶ್ರೀಗಳನ್ನು ಕರ್ಕೊಂಬರುವಂಥ ಯೋಜನೆಯನ್ನು ಮಾಡಿದ್ದೇವೆ. ಮತ್ತು ಸಭಾ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಸಭಾ ಕಾರ್ಯಕ್ರಮವೂ ಕೂಡ ಇದೆ. ಇದರಲ್ಲಿ ಇಡೀ ಒಂದು ಅಯೋಧ್ಯೆಯಲ್ಲಿ ಏನು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಸ್ಥಾಪನೆ ಆಗಿದೆ, ಅದರ ರೂವಾರಿಗಳಾಗಿರ್ತಕ್ಕಂಥ ಮತ್ತು ಅಯೋಧ್ಯೆ ಟ್ರಸ್ಟ್ನಲ್ಲಿ ಇರುವಂಥ ನಮ್ಮ ಪೂಜ್ಯ ಪೇಜಾವರ ಶ್ರೀಗಳು 48 ದಿನಗಳ ಕಾಲ ಅಲ್ಲಿ ಮಂಡಲ ಪೂಜೆ ಮಾಡಿ ರಾಮನ ಪಲ್ಲಕ್ಕಿ ಉತ್ಸವಗಳನ್ನು ಮಾಡಿ ನಿತ್ಯ ಪೂಜೆಯನ್ನು ನೆರವೇರಿಸಿ ಬರುವಂಥ ಒಂದು ಸದವಕಾಶ, ಅವ್ರನ್ನ ನೋಡುವಂಥ ಒಂದು ಸದವಕಾಶ ನಮ್ಮೆಲ್ಲ ಭಕ್ತರಿಗೆ ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾಯಿದ್ದೀವಿ. ದಯವಿಟ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸದ್ಭಕ್ತರು ಬಂದು ಭಾಗವಹಿಸಬೇಕು ಅಂಥೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀನಿ.